ಮುಂಬರುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಅವರ ಗೆಲುವಿಗಾಗಿ ರಣತಂತ್ರ ರೂಪಿಸಲು ಆಯೋಜಿಸಲಾಗಿದ್ದ ಯುಡಿಎಫ್ ಮಂಡಲ ಕನ್ವೆನ್ಷನ್ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ನಯಾ ಬಜಾರ್ ಪೆರೋ ಆಡಿಟೋರಿಯಂನಲ್ಲಿ ನಡೆದ ಈ ಬೃಹತ್ ಸಮಾವೇಶವು ಯುಡಿಎಫ್ ಕಾರ್ಯಕರ್ತರ ದಂಡನೆ ಆಕರ್ಷಿಸಿ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಏರುವಂತೆ ಮಾಡಿತ್ತು. ಈ ಸಮಾವೇಶವನ್ನ ಕರ್ನಾಟಕದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಮಂಜೇಶ್ವರವು ಸೌಹಾರ್ದತೆಯ ನೆಲೆಬೀಡು. ಇಲ್ಲಿ ಎಕೆಎಂ ಅಶ್ರಫ್ ಅವರಂತಹ ಜನಪರ ನಾಯಕನ ಗೆಲುವು ಕೇವಲ ಒಂದು ಪಕ್ಷದ ಗೆಲುವಲ್ಲ, ಅದು ಕ್ಷೇತ್ರದ ಅಭಿವೃದ್ಧಿಯ ಗೆಲುವು. ಕರ್ನಾಟಕ ಮತ್ತು ಕೇರಳ ಗಡಿಭಾಗದ ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಅಶ್ರಫ್ ಅವರನ್ನ ಭಾರೀ ಬಹುಮತದಿಂದ ಆರಿಸಿ ತರಬೇಕು ಎಂದು ಕರೆ ನೀಡಿದರು. ಅಶ್ರಫ್ ಅವರನ್ನ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸತಕ್ಕಂಥದ್ದಕ್ಕೆ ಈ ಚುನಾವಣೆಯಲ್ಲಿ ನಾವೆಲ್ಲರೂ ತಯಾರಾಗ್ತಕ್ಕಂಥದ್ದಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೇವೆ. ಅವರು ನನಗೆ ಬಹಳ ಒಳ್ಳೆಯ ಪರಿಚಯ ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಅವರನ್ನು ಭೇಟಿಯಾಗಿದ್ದೇನೆ ಮತ್ತು ಶಾಸಕರಾಗಿ ಅವರು ಇಲ್ಲಿ ಈ ಕ್ಷೇತ್ರದಲ್ಲಿ ಜನಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಗಲು ರಾತ್ರಿ ಕೆಲಸ ಮಾಡತಕ್ಕಂಥ ಒಬ್ಬ MLA ಅಂತ ಹೇಳಿದ್ರೆ ಅದು ನಮ್ಮ ಅಶ್ರಫ್ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಜನರ ಹತ್ತಿರದಲ್ಲಿ ಯಾವಾಗಲೂ ಕೂಡ ಇರುವಂಥದ್ದು ಮತ್ತು ಜನರಿಗೋಸ್ಕರ ಕೆಲಸ ಮಾಡಿಕೊಂಡು. ಕಾರ್ಯಕ್ರಮದಲ್ಲಿ ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತ್ತಾನ್ ಅವರು ಮಾತನಾಡಿ, ಕ್ಷೇತ್ರಾದ್ಯಂತ ಯುಡಿಎಫ್ ಅಲೆ ಎದ್ದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕದ ಮಾಜಿ ಸಚಿವ ರಮಾನಾಥರಯ್ಯವರು ಮಾತನಾಡಿ, ಗಡಿಭಾಗದ ಕನ್ನಡಿಗರ ಮತ್ತು ಮಲಯಾಳಿಗಳ ಹಿತರಕ್ಷಣೆಯಲ್ಲಿ ಅಶ್ರಫ್ ಅವರ ಪಾತ್ರವನ್ನು ಶ್ಲಾಘಿಸಿದರು. ಅಭ್ಯರ್ಥಿ ಎಕೆಎಂ ಅಶ್ರಫ್ ಅವರು ತಮ್ಮ ಭಾಷಣದಲ್ಲಿ ಕಳೆದ ಅವಧಿಯಲ್ಲಿ ತಮಗೆ ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಮಂಜೇಶ್ವರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಭರವಸೆ ನೀಡಿದರು. അല്ല, ഞാൻ പറയുന്നത് മഞ്ചേശ്വരത്ത് നടക്കുന്ന പോരാട്ടം ബിജെപിയും യുഡിഎഫും തമ്മിലാണ്. മഞ്ചേശ്വരത്ത് ബിജെപിയെ തോൽക്കാൻ എല്ലാ മതേതര വിശ്വാസികളും ഒന്നിച്ച് നിൽക്കണം എന്നുള്ളതാണ് എൻ്റെ റിക്വസ്റ്റ്. മഞ്ചേശ്വരത്ത് ബിജെപി ജയിച്ച് കയറാൻ പാടില്ല. ഈ ജില്ലയിൽ ഒരുപാട് കൊലപാതകങ്ങൾ ഏകപക്ഷീയമായി നടന്നിട്ടുണ്ട്. ഇത് മാർച്ചാണ്. റിയാസ് മൗലവി എന്ന് പറയുന്ന ഒരു മനുഷ്യന്റെ കടുത്തറുത്ത് കൊന്ന വേദന മനസ്സിൽ പേറുന്നൊരു മാസമാണ്. ഞങ്ങൾക്കിവിടെ വേണ്ടത് കൊലപാതകമില്ലാത്ത കാസർഗോഡ്, മതേതരത്വത്തിന്റെ കാസർഗോഡ്, വർഗീയ കലാപങ്ങളില്ലാത്ത കാസർഗോഡ്. ಅದು ಶ್ರಮಿക്കുന്ന ಬಿಜೆಪಿಗೆ ಕಾಸರಕೋಟೆ ಮಂಜೇಶ್ವರ ಜನಗಳು ಓಟು നൽകിಲ್ಲ. ಈ ಸಮಾವೇಶದಲ್ಲಿ ಮಂಜುನಾಥ್ ಆಳ್ವ, ಅಜೀಜ್ ಮರಿಕೆ, ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್, ಸುಬ್ಬಯ್ಯ ರೈ, ಎಕೆ ಆರಿಫ್ ಸೇರಿದಂತೆ ಯುಡಿಎಫ್ನ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಘಟಾನುಘಟಿ ನಾಯಕರು ಪಾಲ್ಗೊಂಡು ಕಾರ್ಯಕರ್ತರಿಗೆ ಚುನಾವಣಾ ಸಿದ್ಧತೆಯ ಕುರಿತು ಮಾರ್ಗದರ್ಶನ ನೀಡಿದರು. ಸಮಾವೇಶ ನಡೆದ ಪೆರೋ ಆಡಿಟೋರಿಯಂನ ಆವರಣವು ಸಹಸ್ರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಯುಡಿಎಫ್ ಕಾರ್ಯಕರ್ತರಿಂದ ತುಂಬಿ ತುಳುಕ್ತಾಯಿತು. ಘೋಷಣೆಗಳು ಮತ್ತು ಸಂಭ್ರಮದ ವಾತಾವರಣವು ಕ್ಷೇತ್ರದಲ್ಲಿ ಯುಡಿಎಫ್ನ ಬಲ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಈ ಸಮಾವೇಶದ ಮೂಲಕ ಮಂಜೇಶ್ವರದ ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಚುರುಕು ಮುಟ್ಟಿಸಲಾಗಿದ್ದು ವಿಜಯೋತ್ಸವದ ಸಿದ್ಧತೆಗಳಿಗೆ ಚಾಲನೆ ದೊರೆತಂತಾಗಿದೆ. ರೆಹಮಾನುದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.